ಹಲೋ ಸ್ನೇಹಿತರೆ, ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ, ಯಾರಾದ್ರೂ ಪೊಲೀಸವರಾದ್ರೆ ಹೆಣ್ಣಿಗೆ ರಕ್ಷೆಯಾಗಿರ್ಬೇಕು. ಈ ರೀತಿ ಅವಮಾನ ಮಾಡುವಂಥದ್ದೆಲ್ಲ ನೋಡಿ ಇನ್ಸ್ಪೆಕ್ಟರ್ ಅವರೇ, ಯಾವ ರೀತಿ ಇಂಥ ಪೊಲೀಸ್ ಜಾಬಲ್ಲೇ ಈ ರೀತಿ ಮಾತಾಡೋ ಅಂತ ಆಫೀಸರ್ನ ಇಟ್ಕೊಂಡಿದ್ದೀರಲ್ಲ, ನಿಮಗೆ ಸ್ವಲ್ಪನೂ ಬುದ್ಧಿ ಬೇಡವಾ ಅಂತ ಕಲ್ಯಾಣ್ ಹೇಳ್ತಿದ್ದಂಗೆ, ಹೌದಾ ಮೇಡಮ್, ಇವ್ರು ಹೇಳ್ತಾ ಇರೋದು ನಿಜಾನಾ ಅಂತ ಕಮಿಷನರ್ ಅವ್ರು ಕೇಳಬೇಕಾದ್ರೆ, ಹೌದು ಸರ್, ನಿಜ ಆಗಿರೋದಕ್ಕೆ ತಾನೇ ಈ ರೀತಿ ಎಲ್ಲರ ಮುಂದೆನೂ ಹೇಳ್ತಾ ಇದ್ದೀನಿ ಅಂತ ಹೇಳ್ತಿದ್ದಂಗೆ, ಇನ್ನು ಆ ಪೊಲೀಸ್ ಅವ್ರಿಗೆ ತುಂಬ ಬೇಜಾರಾಗಿ, ಸರಿ ಬಿಡಿ ಮೇಡಮ್, ನೀವು ಬಂದು ಕಂಪ್ಲೇಂಟ್ ಒಂದು ಕೊಡಿ, ನಾನೆಲ್ಲ ವಿಚಾರಿಸ್ಕೊಂತೀನಿ ಅಂತ ಹೇಳ್ತಾ ಇರ್ತಾರೆ. ಇನ್ನು ಕಮಿಷನರ್ ಕಲ್ಯಾಣ್ ಅಲ್ಲಿಂದ ಅಪ್ಪುನ ಕರ್ಕೊಂಡು ಹೊರಟಿರ್ತಾನೆ. ಈ ಕಡೆ ನಾಗವೇಣಿ ಫೋನಲ್ಲಿ ಕಲ್ಯಾಣ್ ಆ ಪೊಲೀಸ್ ಅವ್ರಿಗೆಲ್ಲ ಹೊಡೆದಿರೋ ವೈರಲ್ ಆಗ್ತಾ ಇರುತ್ತೆ. ಅದನ್ನ ನೋಡಿ ಹಾ ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ. ನೋಡಿದ್ರೆ ನಾನು ಕಲ್ಯಾಣ್ ಬರೀ ಕವಿತೆಗಳನ್ನ ಹುಚ್ಚಿನ ತರ ಬರೀತಾರೆ ಅಂದ್ಕೊಂಡಿದ್ದೆ. ನೋಡಿದ್ರೆ ಫೈಟು ಸಹ ಚೆನ್ನಾಗೇ ಮಾಡ್ತಾ ಇದ್ದಾನೆ ಹೀರೋ ತರ. ಈಗ ನಾನ್ ಫೈಟಿಂಗ್ ತಂದಿಡ್ಬೇಕಲ್ಲ ಅಂತ ಹೋಗ್ತಾ ಇರ್ತಾಳೆ. ಇನ್ನ ನಾಗವೇಣಿ ಈ ಕಡೆ ನೋಡಿದ್ರೆ ಧನಲಕ್ಷ್ಮಿ ಕೊಂಡು ಹಾಡ್ನ ಕೇಳ್ತಾ ಇರ್ತಾರೆ. ನೋಡಿದ್ರೆ ಓಹೋ, ಧನಲಕ್ಷ್ಮಿ ಏನು ಹಾಡ್ ಹಾಕೊಂಡಿದ್ದಾಳೆ ಅನ್ಸುತ್ತೆ. ಈಗೇನಾದ್ರೂ ಪಿಕ್ಚರ್ ಬಿಡಿಸ್ಬೇಕು ಅಂತ ನಾಗವೇಣಿನ ಸೀದಾ ಬಂದು, ಏನ್ ಧನಲಕ್ಷ್ಮಿ, ಸಾಂಗಿಗೆಲ್ಲ ಜೋರಾಗಿ ಹಾಕೊಂಡು ಕೇಳಿಸ್ಕೊತಾ ಇದ್ಯಾ? ಅಷ್ಟೊಂದು ಹ್ಯಾಪಿ ಆಗಿದ್ಯಾ? ನಿನ್ ಮಗ ಮ್ಯಾನೇಜರ್ ಆಗಿರೋದಕ್ಕೆ ನಿನ್ಗೆ ತುಂಬಾ ಖುಷಿ ಆಗ್ತಿದೆ ಅನ್ಸುತ್ತೆ. ಎಲ್ಲದಕ್ಕೂ ನೀನೇ ಕಾರಣ ನಾಗವೇಣಿ. ನೀನಿಲ್ಲ ಅಂದಿದ್ರೆ ನನ್ ಮಗ ಈ ರೀತಿ ಆ ಆಪರ್ಚುನಿಟಿನೇ ತಗೊಳ್ತಾ ಇದ್ದಿಲ್ಲ ಅನ್ಸುತ್ತೆ. ತುಂಬಾ ಥ್ಯಾಂಕ್ಸ್ ಅಂತ ಧನಲಕ್ಷ್ಮಿ ಹೇಳ್ತಿದಂಗೆ, ನನಗೆ ಥ್ಯಾಂಕ್ಸ್ ಎಲ್ಲ ಆಮೇಲೆ ಹೇಳುವಂತೆ. ನಿನ್ ಮಗ ಏನ್ ಗನಂದಾರಿ ಕೆಲಸ ಮಾಡ್ತಾ ಇದ್ದಾನೆ ಗೊತ್ತಾ? ಏನ್ ಮಾಡ್ತಿದ್ದಾನೆ ಅಂತ ಹೇಳಿ ನಿನಗೆ ನಾನು ಹೇಳಿದ್ರೆ ಸರಿ ಹೋಗಲ್ಲ, ಡೈರೆಕ್ಟ್ ಆಗಿ ತೋರ್ಸಿದ್ರೇನೆ ಸರಿ ಅಂತ ನಾಗವೇಣಿನ ಆ ವಿಡಿಯೋನ ತೋರಿಸ್ತಾ ಇರ್ತಾಳೆ. ನೋಡಿದ್ರೆ ಧನಲಕ್ಷ್ಮಿಗೆ ಆ ವಿಡಿಯೋ ನೋಡಿ ತುಂಬಾ ಬೇಜಾರಾಗಿರುತ್ತೆ. ಆ ವಿಡಿಯೋದಲ್ಲಿ ಕಲ್ಯಾಣ್ ಪೊಲೀಸ್ ಅವ್ರಿಗೆ ಹೊಡ್ತಾ ಇರೋ ವಿಚಾರ, ಅಪ್ಪು ಪಕ್ಕದಲ್ಲಿರೋ ವಿಚಾರ ಗೊತ್ತಾಗಿ ಅವಳಿಗೆ ತುಂಬಾ ಡಿಸಪಾಯಿಂಟ್ ಆಗಿರುತ್ತೆ. ಇವನಿಗೆ ಎಷ್ಟ್ ಸತಿ ಹೇಳೋದು, ಅವಳು ಸವಾಸಕ್ಕೆ ಹೋಗ್ಬೇಡ ಅಂತ ಬೇಜಾನ್ ಸತಿ ಹೇಳಿದ್ರು ಬೇಕು ಅಂತಾನೆ ಹೋಗ್ತಿದ್ದಾನೆ. ಇವನಿಗಂತೂ ಸ್ವಲ್ಪನೂ ಬುದ್ಧಿನೇ ಇಲ್ಲ ಅಂತ ಧನಲಕ್ಷ್ಮಿ ಹೇಳ್ತಿದಂಗೆ, ನೀನೀಗ ಬಿಟ್ರೆ ಸುಮ್ನೆ ಸರಿ ಹೋಗಲ್ಲ ಧನಲಕ್ಷ್ಮಿ. ಏನಾದ್ರೂ ಮಾಡಿ ನೀನು ಇದಕ್ಕೆ ಹಡ್ಗಲ್ ಹಾಕ್ಲೇಬೇಕು. ಆ ಅಪ್ಪುದ್ ನಿನ್ ಮಗಂದಲ್ಲ ತಪ್ಪು, ಆ ಅಪ್ಪು ನೆಟ್ಟೆಗಿದ್ದಿದ್ರೆ ಕಲ್ಯಾಣ ಯಾಕೆ ಹೋಗ್ತಿದ್ದ ಅಂತ ಇನ್ನೂ ಉರಿತಾರೋ ಬೆಂಕಿಗೆ ತುಪ್ಪ ಹಾಕ್ತಾ ಇರ್ತಾಳೆ ನಾಗವೇಣಿ. ಆಗ ಸರಿ, ಈಗ ಏನ್ ಮಾಡೋಣ ಅನ್ಕೊಂಡಿದ್ಯಾ ಅಂತ ಹೇಳೋತ್ತಿಗೆ, ಏನ್ ಮಾಡ್ಲಿ, ಹೋಗ್ಬಿಟ್ಟು ಆ ಕನಕಾಗೆ ಲೆಫ್ಟ್ ಅಂಡ್ ರೈಟ್ ಕೊಟ್ಬಿಟ್ಟು ಬರ್ತೀನಿ ಅಂತ ಹೇಳ್ತಿದ್ದಂಗೆ, ಬೇಡ ನೀನ್ ಹೋಗ್ಬೇಡ, ನಾನೇ ಇಲ್ಲಿಗೆ ಕರೆಸ್ತೀನಿ. ಆಗ ನೋಡು, ಅವ್ರಿಗೆ ಎಲ್ಲರ ಮುಂದೆನೂ ಹೆಸರು ಹೋಗೋ ರೀತಿ ಮಾಡ್ಬೇಕು ನಾವು ಅಂತ ನಾಗವೇಣಿ ಮತ್ತೆ ಧನಲಕ್ಷ್ಮಿ ಇಬ್ರು ಪ್ಲಾನ್ ಮಾಡಿ ಕನಕಾಗೆ ಫೋನ್ ಮಾಡ್ತಾಳೆ. ಏನು ಧನಲಕ್ಷ್ಮಿ ಅವರು ಇವತ್ತು ಫೋನ್ ಮಾಡ್ತಾ ಇದ್ದಾರೆ, ಇಷ್ಟು ದಿವಸ ಮಾಡದೇ ಇರೋ ವ್ಯಕ್ತಿ ಇವತ್ತು ಯಾಕೆ ಮಾಡ್ತಿದ್ದಾರೆ ಅಂತ ಕನಕ ತುಂಬಾ ಯೋಚನೆ ಮಾಡ್ತಿದ್ದಾರೆ. ರೀ, ಧನಲಕ್ಷ್ಮಿ ಅವರು ಕಾಲ್ ಮಾಡ್ತಿದ್ದಾರೆ ರೀ, ಯಾಕೋ ನನಗೆ ಭಯ ಆಗ್ತಿದೆ ಅಂತ ಕನಕ ಹೇಳ್ತಿದ್ರು. ಏನಾದ್ರು ಎಮರ್ಜೆನ್ಸಿ ಇರುತ್ತೆ ಕಣೆ, ಎತ್ತೆ ಅಂತ ಕೃಷ್ಣಮೂರ್ತಿ ಅವ್ರು ಹೇಳ್ತಾರೆ. ಈ ಕಡೆ ನೋಡಿದ್ರೆ ಇನ್ನ ಕನಕ ಫೋನ್ನ ಎತ್ತಿ, ಇಮಿಡಿಯೇಟ್ಲಿ ನೀವು ನಮ್ಮ ಮನೆಗೆ ಬರಬೇಕು. ಯಾಕೆ, ಏನಾಯ್ತು? ನಿಮಗೆ ಹೇಳಿದ್ರೇನೆ ಬರೋದಾ? ಹೇಳಿಲ್ಲ ಅಂದ್ರೆ ಬರೋದಿಕ್ಕಾಗಲ್ವಾ? ಸ್ವಲ್ಪ ಪರ್ಸನಲ್ ಆಗಿದೆ ಕೆಲಸ, ಬನ್ನಿ ಅಂತ ಹೇಳ್ತಿದಂಗೆ, ನನಗೆ ಈಗ ಬರೋ ಇಂಟ್ರೆಸ್ಟ್ ಇಲ್ವಲ್ಲ ಅಂತ ಕನಕ ಹೇಳ್ತಿದ್ರು. ನೀವು ಇಂಟ್ರೆಸ್ಟ್ ಇದ್ರು ಇಲ್ಲ ಅಂದ್ರೂ ನಂಗೆ ಗೊತ್ತಿಲ್ಲ, ಇಮಿಡಿಯೇಟ್ಲಿ ನೀವು ನಮ್ಮ ಮನೆ ಹತ್ರ ಇರಬೇಕು ಅಂತ ಹೇಳಿ ಇನ್ನ ಕಾಲ್ ಕಟ್ ಮಾಡ್ತಾಳೆ. ಈ ಕಡೆ ನೋಡಿದ್ರೆ ನಾಗವೇಣಿಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಕನಕ ಮತ್ತೆ ಧನಲಕ್ಷ್ಮಿ ವಿರುದ್ಧ ಜಗಳ ನಡೀತಾ ಇರೋದನ್ನ ನೋಡಿ, ಆಗ ಏನ್ರಿ ಈ ರೀತಿ ಹೇಳ್ತಿದ್ದಾರೆ, ಏನಾದ್ರೂ ಆಯ್ತಾ ಅಲ್ಲಿ ಅಂತ ತುಂಬಾ ಬೇಜಾರಾಗಿರ್ತಾಳೆ ಕನಕ. ಈ ಕಡೆ ನೋಡಿದ್ರೆ ಅಪ್ಪು ಮತ್ತೆ ಕಲ್ಯಾಣ್ ಇಬ್ರು ಕಾರಲ್ಲಿ ಬರ್ತಿದಂಗೆ, ನನಗ್ ತುಂಬಾ ಖುಷಿ ಆಗ್ತಿದೆ ಕವಿ. ಅಲ್ಲ, ಆಗ ನೋಡಿದ್ರೆ ನಾನು ಬ್ರೇವ್ ಆಗಿದ್ದೆ, ಧೈರ್ಯವಾಗಿದ್ದೆ. ಈಗ ನಾನ್ ನಿಂತರ ಮೌನ ಆಗ್ಬಿಟ್ಟು ಈಗ ನೀನ್ ನೋಡಿದ್ರೆ ಈಗ ನನ್ಕಿಂತ ಅಪ್ಪನಂಗೆ ಬ್ರೇವ್ ಆಗ್ಬಿಟ್ಟಿದ್ಯಾ ಅಂತ ಹೇಳ್ತಿದಂಗೆ, ಏನ್ ಮಾಡೋಣ, ತಿಂಗ್ಳು ಸವಾಸ ಮಾಡಿದ್ರೆ ಇನ್ನೇ ನಿನ್ ಬುದ್ಧಿನೇ ತಾನೇ ಬರುತ್ತೆ ನನಗೆ ಅಂತ ಕಲ್ಯಾಣ್ ಹೇಳ್ತಿದಂಗೆ, ಸಾಕು ನಿಲ್ಸು, ನನಗೇನು ಗೊತ್ತಿಲ್ಲ ಅನ್ಕೊಂಡಿದ್ಯಾ? ನೀನ್ ಸುಮ್ನೆ ಎಲ್ಲ ಹೇಳ್ತೀಯ ಅಂತ ಹೇಳೋ ಹೊತ್ತಿಗೆ ಕನಕಾಯಿನ ಕಾಲ್ ಮಾಡ್ತಾಳೆ ಅಪ್ಪುಗೆ. ಆಗ ಏನಮ್ಮ? ಹೇಳಮ್ಮ, ಎಲ್ಲಿದ್ಯೆ? ಎಲ್ಲೋ ರೋಡಲ್ಲಿ ಇದೀನಿ, ಹೇಳಮ್ಮ ಅಂತ ಹೇಳ್ತಿದಂಗೆ,
ಇಮಿಡಿಯೇಟ್ಲಿ ಬಾರೆ. ನೋಡಿದ್ರೆ ಕಲ್ಯಾಣ್ ಅವ್ರ ಅಮ್ಮ ಫೋನ್ ಮಾಡಿ ಮನೆ ಕರಿತಿದ್ದಾರೆ ಕಣೆ ಅಂತ ಹೇಳ್ತಿದ್ದಂಗೆ, ಹಾ ನಿನ್ನ ಕರಿತಿದ್ದಾರಾ? ಏನು ಎಂತಕ್ಕಂತೆ? ನನಗ್ ಗೊತ್ತಿದ್ರೆ ನಿನ್ಗ್ಯಾಕೆ ಕೇಳ್ತಿದ್ದೆ? ಏನಾದ್ರೂ ತಪ್ಪು ಮಾಡ್ದೆ ನೀನು ಅಂತ ಹೇಳೋದ್. ಏನು ನಾನೇನ್ ತಪ್ಪು ಮಾಡ್ಲಮ್ಮ? ನಿನ್ಗಷ್ಟು ಗೊತ್ತಾಗಲ್ವಾ ಅಂತ ಹೇಳ್ತಾ ಇರ್ತಾಳೆ ಅಪ್ಪು. ಆಗ ಸರಿ ಕರ್ದಿದಾರಲ್ವಾ ಹೋಗು, ನಾನು ಇಲ್ಲಿಂದ ಹೀಗೇನೆ ಅಕ್ಕನ ಹತ್ರ ಬರ್ತೀನಿ ಅಂತ ಹೇಳಿನ ಅವಳು ಸಹ ಕಾಲ್ ಕಟ್ ಮಾಡಿರ್ತಾಳೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ KTVS 365 ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್. ಏನು ನಮ್ಮಮ್ಮ ಕಾಲ್ ಮಾಡಿದ್ರಂತ? ಎಂತಕ್ಕೆ? ನಿಮ್ಮಮ್ಮನ ಬಗ್ಗೆ ನಿನಗೆ ಗೊತ್ತಿರ್ಬೇಕು, ನನಗೆ ಗೊತ್ತಿರುತ್ತಾ ಅಂತ ಅಪ್ಪು ಸಹ ಹೇಳ್ತಾ ಇರ್ತಾಳೆ. ಈ ಕಡೆ ನೋಡಿದ್ರೆ ಮನೆ ಮಂದಿಯವರೆಲ್ಲ ಕನಕಗೋಸ್ಕರ ಕಾಯ್ತಾ ಇರ್ತಾರೆ. ಅಲ್ಲ, ಇವ್ರಿಗೆ ಅಂತೂ ಸ್ವಲ್ಪನೂ ಬುದ್ಧಿ ಇಲ್ಲ. ಅದೇನಂತ ಬೆಳೆಸ್ತಿದ್ದಾಳೋ ಕನಕ ಮಕ್ಕಳುಗಳನ್ನ. ಅಲ್ಲ, ನೋಡಿದ್ರೆ ದೊಡ್ಡೋಳಿಗೂ ಬುದ್ಧಿ ಇಲ್ಲ, ಚಿಕ್ಕವಳಿಗೂ ಬುದ್ಧಿ ಇಲ್ಲ. ಈಗ ಹೇಗಾದ್ರೂ ಮಾಡಿ ಆ ಕನಕ ಇನ್ನು ಆ ಅಪ್ಪುನು ಹಾಳು ಮಾಡ್ಬೇಕು, ಈ ಮನೆ ಸೊಸೆಯಾಗಿ ಮಾಡ್ಬೇಕು ಅನ್ನೋದೇ ಇವ್ರಿಗೆ ಎಷ್ಟು ಬುದ್ಧಿ ಇದೆ ಅಂತ ಅನ್ನಿಸ್ತಿದೆ ನನಗೆ ಅಂತ ಹೇಳ್ತಾ ಇದ್ದಂಗೆ, ಚಿಕ್ಕತ್ತೆ ಸ್ವಲ್ಪ ನಾಲ್ಗೆ ಬಿಗ್ದು ಹಿಟ್ಟಿ ಮಾತಾಡಿ, ಏನೋ ನಾವು ಮಾತಾಡಕ್ ಹೋಗ್ಬೇಡಿ ಅಂತ ಹೇಳ್ತಿದ್ದಂಗೆ, ಹಾ ಭಾರಿ ಸಂಸ್ಕಾರ ಇದೆ ನಿಮಗೆ. ಏನು ನಿಮ್ ಕನಕ, ನಿನಿಗೂ ನಿಮ್ಮ ಅಮ್ಮನ್ಗೆ ಇರೋದೆ ಅಷ್ಟೇ ಸಂಸ್ಕಾರ, ಬೇರೆ ಇನ್ಯಾರಿಗೂ ಇರೋದೇ ಇಲ್ಲ ಅಂತ ಧನಲಕ್ಷ್ಮಿ ಹೇಳ್ತಿದ್ದಂಗೆ ಈ ಕಡೆ ನೋಡಿದ್ರೆ ಅಪರ್ಣ ಅವ್ರಿಗೂ ಸಹ ಬೇಜಾರಾಗ್ತಾ ಇರುತ್ತೆ. ಹಾ ಬಂದ್ರು ನೋಡ್ರಿ, ಬರ್ಬೇಕು. ನಿಮ್ಮಂತ ಕೆಲ್ಸ ಮಾಡೋರ್ಗೆ ನಿನ್ ಮಗಳಿಗೆ ಹೇಗೆ ಬಲೆ ಹಾಕ್ಬೇಕು, ಏನ್ ಮಾಡ್ಬೇಕು ಅನ್ನೋದೆಲ್ಲ ಚೆನ್ನಾಗಿ ಹೇಳ್ಕೊಟ್ಟಿದ್ಯಾ ಅನ್ಸುತ್ತೆ ಕನಕ. ನೀನು ಏನ್ ಮಾತಾಡ್ತಿದ್ದೀರಾ ಧನಲಕ್ಷ್ಮಿ ಅವ್ರೆ? ನಿಮಗೆ ತೋರ್ಸುದ್ರೇನೆ ಗೊತ್ತಾಗುತ್ತೆ, ಇರಿ ಅಲ್ಲಿ ಏನ್ ನಡೀತು ಏನು ಅಂತ. ನಿಮಗೇನು ಗೊತ್ತೇ ಇಲ್ವೇನು? ಏನಾಯ್ತು ಅಂತ ಕನಕ ತುಂಬಾ ಶಾಕ್ ಆಗಿದ್ರೆ ಈ ಕಡೆ ನೋಡಿದ್ರೆ ಧನಲಕ್ಷ್ಮಿ ಆ ವಿಡಿಯೋನ ತೋರಿಸ್ತಾಳೆ. ನೋಡಿ ಅವ್ರಿಗೆ ತುಂಬಾ ಶಾಕ್ ಆಗಿರುತ್ತೆ. ನೋಡಿದ್ರೆ ರಾಜ್ ಸಹ ಮೌನವಾಗಿ ನೋಡ್ತಾ ಇರ್ತಾನೆ. ನಾಗವೇಣಿಗೆ ಮಾತ್ರ ತುಂಬಾ ಖುಷಿ ಆಗ್ತಾ ಇರುತ್ತೆ. ಆಗ ಏನಿದು ಕನಕ ಅಂತ ಕೃಷ್ಣಮೂರ್ತಿ ಅವ್ರು ಕೇಳ್ತಿದಂಗೆ, ಏನು ಗೊತ್ತೇ ಇಲ್ಲ ಇವರಿಗೆ, ಎಷ್ಟು ನಾಟಕ ಆಡ್ತಿದ್ದಾರೆ ಇವರು ಅಂತ ಧನಲಕ್ಷ್ಮಿ ಹೇಳ್ತಿದಂಗೆ, ಹಾ ಎಷ್ಟು ಚೆನ್ನಾಗಿ ನಾಟಕ ಹೇಳ್ಕೊಡ್ತಾ ಇದ್ಯಾ ಕನಕ ನೀನು. ನೀನು ಅಂದ್ರೆ ನಿಮ್ಮ ಅಪ್ಪನ್ಗಿಂತ ಜಾಸ್ತಿನೇ ಮಾಡ್ತಾಳೆ ನಿಮ್ ಚಿಕ್ಕ ಮಗಳು ಅಂತ ನಾಗವೇಣಿ ಹೇಳ್ತಿದಂಗೆ, ಸಾಕು ನಿಲ್ಸ್ತೀರಾ? ನಿಮ್ನ ಇಲ್ಲಿ ಮಧ್ಯ ಕರೆದ್ರ ನಿಮ್ನ ಮಾತಾಡಕ್ಕೆ? ನಿಮ್ ಮಗನ ಹೊಡ್ದಿರೋದು ಪೊಲೀಸ್ ಅವ್ರಿಗೆ, ನಿಮಗ್ ಗೊತ್ತಿದ್ರೆ ಮಾತ್ರ ಮಾತಾಡಕ್ ಬರ್ಬೇಕು, ಮಧ್ಯ ಎಲ್ಲ ತೂರೋದಲ್ಲ ಅಂತ ಸ್ವಪ್ನ ಅವ್ರ ಅತ್ತೆಗೇನೆ ಲೆಫ್ಟ್ ಹ್ಯಾಂಡ್ ರೈಟ್ ಕೊಡ್ತಾ ಇರ್ತಾಳೆ. ಈ ಕಡೆ ನೋಡಿದ್ರೆ ಈಗ ಅಂತದ್ ಏನಾಗಿದೆ ಅಂತ ಈ ರೀತಿ ಮಾತಾಡ್ತಿದ್ದೀರಾ ನೀವು ಅಂತ ಕನಕ ಹೇಳ್ತಿದಂಗೆ, ಸಾಕು ನಿಲ್ಸಿ, ನಿಮ್ ಮಗಳಿಗೆ ಸ್ವಲ್ಪ ಹದ್ಬಸ್ತಲ್ಲಿ ಇಟ್ಕೊಂಡು ಮಾತಾಡಕ್ ಹೇಳಿ. ನನ್ ಮಗನ್ ಜೊತೆ ಸೇರ್ಬೇಡ ಅಂತ ಎಸ್ಸತಿ ಹೇಳ್ಬೇಕು? ಅವಳಿಗಂತೂ ಸ್ವಲ್ಪನೂ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ, ನನ್ ಮಗನ್ ಜೊತೆನೆ ಸುತ್ತಾಡ್ತಾ ಇದ್ದಾಳೆ ಅವಳು ಅಂತ ಧನಲಕ್ಷ್ಮಿ ಹೇಳ್ತಿದಂಗೆ, ಅತ್ತೆ ಸ್ವಲ್ಪ ಕರೆಕ್ಟಾಗಿ ಮಾತಾಡಿ ಅತ್ತೆ ಅಂತ ಕಾವ್ಯ ಹೇಳ್ತಿದಂಗೆ, ಇನ್ನ ಏನ್ ಸರಿಯಾಗಿ ಮಾತಾಡೋದು? ನಿನ್ ತಂಗಿಗೆ ಹಾಗೆ ಹೇಳ್ಬೇಕು. ಅವಳಿಗೆ ಫಸ್ಟೇ ನನ್ ಮನೆಗೆ ಹೋಗಿ ಎಲ್ಲ ಹೇಳ್ಬಿಟ್ಟು ಬಂದಿದ್ದೀನಿ, ನನ್ ಮಗನ್ ಜೊತೆ ಸೇರ್ಬೇಡ ಅಂತ ಎಲ್ಲ ಹೇಳಿದ್ರು ಇನ್ನು ಹೋಗಿ ಅವನ್ ಜೊತೆನೆ ಸೇರ್ತಿದ್ದಾಳೆ ಅಂದ್ರೆ ಇನ್ನೇನ್ ಹೇಳ್ಬೇಕು ಅಂತ ಹೇಳ್ತಿದಂಗೆ, ಸಾಕು ನಿಲ್ಸಿ ಆಂಟಿ, ನಿಮ್ಗೆ ಏನ್ ಗೊತ್ತಿದೆ ಅಂತ ಮಾತಾಡ್ತಿದ್ದೀರಾ? ಅವ್ರದ್ದೇನೋ ಪರ್ಸನಲ್ ಕೆಲ್ಸ ಇರುತ್ತೆ, ಹೋಗಿರ್ತಾರೆ, ನೀವ್ ಯಾಕೆ ಇಲ್ದಿರೋ ರೀತಿ ಅನ್ಕೊಳ್ತಿದ್ದೀರಾ ಅಂತ ಹೇಳೋ ಹೊತ್ತಿಗೆ ಹೇಳ್ತಿದ್ದಂಗೆ ಸ್ವಪ್ನ ಈ ಕಡೆ ನೋಡಿದ್ರೆ ಕಲ್ಯಾಣಿನ ಅಪ್ಪುನ ಕರ್ಕೊಂಡು ಬರ್ತಾ ಇರ್ತಾನೆ. ಆಗ ದೊಡಮ್ಮ, ನಾನು ಏನು ತಪ್ಪು ಮಾಡಿಲ್ಲ ದೊಡಮ್ಮ, ಅಲ್ಲಿ ಏನ್ ನಡೀತು ಅಂತ ಇವ್ರಿಗೆ ಯಾರಿಗೂ ಗೊತ್ತಿಲ್ಲ. ಏನ್ ನಡೀತು ಅಲ್ಲಿ? ಪೊಲೀಸವರು ಅಪ್ಪು ಇಂಟರ್ವ್ಯೂಗೆ ಹೋಗಿದ್ರೆ ಈ ರೀತಿ ಮಿಸ್ಬಿಹೇವ್ ಮಾಡಿದ್ದಾರೆ, ಅದಕ್ಕೆ ನಾನು ಹೆದರಾಕೊಂಡೆ. ಅದ್ ತಪ್ಪ ದೊಡಮ್ಮ? ಹೌದು ತಪ್ಪೆ, ನೀನ್ ಮಾಡಿರೋದು ತಪ್ಪೆ. ಅವಳ ಹೆಸರು ಸಹ ಕಳ್ದಿದ್ಯಾ, ಈ ಮನೆ ಹೆಸರು ಎಲ್ಲ ಕಳಿತಿದ್ಯಾ. ನಿಂಗೆ ಎಲ್ಲಿ ಹೇಗಿರ್ಬೇಕನ್ನೋದು ಗೊತ್ತಾಗಲ್ವಾ ಕಲ್ಯಾಣ್ ಅಂತ ಅಪರ್ಣವ್ರು ಹೇಳ್ತಿದಂಗೆ, ಈಗ ನಾನು ಮಾಡಿರೋ ತಪ್ಪ ಅಂತ ಕಲ್ಯಾಣ್ ಹೇಳ್ತಾ ಇರ್ತಾನೆ. 100% ನೀನು ತಪ್ಪೇ ಮಾಡಿದ್ಯಾ ಅಂತ ಅನಾಮಿಕನು ಸಹ ಅವ್ರ ಗಂಡನ್ನ ಬ್ಲೇಮ್ ಮಾಡ್ತಿದ್ದಂಗೆ, ಅನಾಮಿಕಾ ನಿನ್ಗೆ ಏನು ಗೊತ್ತಿಲ್ದಿರಾ ಕಲ್ಯಾಣ್ ಬಗ್ಗೆ ತಪ್ಪಾಗಿ ಮಾತಾಡಕ್ ಹೋಗ್ಬೇಡ. ಹೇ ಯು ಶಟ್ ಅಪ್, ನಿನಗೇನ್ ಗೊತ್ತಿದೆ ನನ್ ಗಂಡನ ಬಗ್ಗೆ ಅಂತ ಹೇಳ್ತಾ ಇದ್ಯಾ? ನನ್ ಗಂಡನ್ ಜೊತೆ ಸುತ್ತಾಡ್ಬೇಡ ಅಂತ ನಿನ್ಗೆ ಸತಿ ಹೇಳಿದೀನಿ, ನಿನಗಂತೂ ಸ್ವಲ್ಪನೂ ಬುದ್ಧಿ ಇಲ್ಲ, ನಾಚಿಕೆ ಮಾನ ಮರ್ಯಾದೆ ಇಲ್ಲ, ನನ್ ಗಂಡನ್ ಜೊತೆನೆ ಸುತ್ತಾಡ್ತಾ ಇರ್ತೀಯ ಅಂತ
ಅನಾಮಿಕಾ ಹೇಳ್ತಿದ್ದಂಗೆ, ಅನಾಮಿಕಾ ನಿನ್ಗೆ ಬುದ್ಧಿ ಇದೆಯಾ ಇಲ್ವಾ? ಯಾವ ರೀತಿ ಮಾತಾಡ್ತಾ ಇದ್ಯಾ? ನಾನು ಅವಳು ಬೆಸ್ಟ್ ಫ್ರೆಂಡ್ ಅಷ್ಟೇ, ನೀನ್ ಯಾಕೆ ಈ ರೀತಿ ಮಾತಾಡ್ತಿದ್ಯಾ ಅಂತ ಹೇಳ್ತಿದ್ದಂಗೆ, ಸಾಕು ನಿಲ್ಸು ಕಲ್ಯಾಣ್, ನಿಂದೇನ್ ಬೆಸ್ಟ್ ಫ್ರೆಂಡು ಏನು ಅವಳ ನೀನ್ ಯಾಕೆ ಹೋಗಿದ್ಯಾ ಮಧ್ಯ ಅಂತ ಹೇಳ್ತಿದ್ದಂಗೆ ಸ್ವಪ್ನ ಆಗ, ಅಲ್ಲ ಅವ್ರಿಬ್ರು ಫ್ರೆಂಡ್ಸ್ ಆದ್ರೆ ಅವ್ರದ್ದು ನೋಡ್ಕೊಳ್ತಾರೆ, ನಿಮಗೇನ್ ಕಷ್ಟ ಆಗ್ತಿದೆ ಅಂತ ಸ್ವಪ್ನನೂ ಸಹ ಹೇಳ್ತಾ ಇರ್ತಾಳೆ. ಆಗ ಕನಕ, ಇದೇ ಲಾಸ್ಟ್ ಅಂಡ್ ಫೈನಲ್ ಕನಕ, ಇನ್ಮೇಲೆ ನಿಮ್ಮನೆ ಸಂಬಂಧ ನಮ್ಮ ಮನೇಲಿ ಇರಬಾರ್ದು ಅಷ್ಟೇ, ನಿಮ್ಮಿಂದ ನಮಗೆ ವಿಮುಕ್ತಿ ಆಗ್ಬೇಕು ಅಂತ ಧನಲಕ್ಷ್ಮಿ ಜೋರಾಗಿ ಹೇಳ್ತಿದ್ದಂಗೆ, ಹೌದಾ ನಮ್ಮನೆ ಮಕ್ಕಳು ನಿಮ್ ಮನೇಲಿ ಸೊಸೆಯಾಗಿದ್ದಾರಲ್ಲ, ಅದೇಂಗ್ ಹೇಳ್ತೀರಾ? ಅವ್ರಿಗೆ ಇಷ್ಟ ಇದೆಯಾ ನಮ್ನ ಬರ್ಬೇಡಿ ಅಂತ ಹೇಳಕ್ಕೆ? ಈ ಮನೆ ವಸ್ತುನ ತುಳಿಬೇಡಿ ಅಂತ ಅವ್ರಿಗೆ ಹೇಳೋ ಅಧಿಕಾರ ಇದೆಯಾ? ನೀವ್ಯಾಕೆ ಈ ರೀತಿ ಮಾತಾಡ್ತಿದ್ದೀರಾ ಅಂತ ಕನಕ ತುಂಬಾ ಬೇಜಾರಾಗಿ ಅವ್ರ ಮೇಲೆ ಕೂಗಾಡ್ತಾ ಇದ್ದಂಗೆ, ಆಗ ನೀನು ನಿಮ್ಮನೆ ಸೊಸೆಂದಿರ್ಗೆ ಹೇಳಿ ತೋರಿಸಿ ನೋಡ್ತೀನಿ, ಈ ಮನೆಗ್ ಬರೋ ಅಧಿಕಾರನೂ ಇದೆ, ನನ್ ಮಕ್ಕಳು ಇಬ್ರು ಈ ಮನೆ ಸೊಸೆಂದಿರಾಗಿದ್ದಾರೆ, ನೀವೆಲ್ಲ ಹೇಳೋದಲ್ಲ, ಈ ಮನೆ ದೊಡ್ಡ ವ್ಯಕ್ತಿಗಳಾಗಿ ಇಲ್ಲಿ ದೊಡ್ಡ ವ್ಯಕ್ತಿಗಳಿದ್ದಾರೆ, ಅವ್ರನ್ನ ಹತ್ರ ನಾನು ಕೇಳ್ಕೊತೀನಿ ಅಂತ ಕನಕ ಬಂದಿ ಸ್ವರಾಜ್ ಅವ್ರ ಅಜ್ಜಿ ತಾತನ್ ಮುಂದೆ ನಿಂತ್ಕೊಂಡು, ಅಮ್ಮ ನಾನು ಏನಾದ್ರೂ ತಪ್ಪು ಮಾಡ್ತಿದ್ದೀನಾ? ನೋಡಿ ಈ ಧನಲಕ್ಷ್ಮಿ ಅವರೆಲ್ಲ ಈ ರೀತಿ ಹೇಳ್ತಿದಾರಲ್ಲ, ನಮ್ಗೆ ಬೇಜಾರಾಗುತ್ತಲ್ವಾ? ಈ ರೀತಿ ನಾವು ಬರ್ಬಾರ್ದು ಅಂತ ಈ ರೀತಿ ಹೇಳ್ತಾ ಇದ್ದೀರಲ್ಲ, ತಪ್ಪು ತಾನೆ? ನಮ್ಮ ಮನೆ ಮಕ್ಕಳು ಇಲ್ಲೇ ಇದಾರಲ್ವಾ ಅಂತ ಕನಕ ಹೇಳ್ತಿದಂಗೆ, ನಿನಗ್ ಯಾರು ಹೇಳಿದ್ರು ಕನಕ ಆ ರೀತಿ? ನೀನ್ ಅದಕ್ಕೆಲ್ಲ ಬೇಜಾರಾಗ್ಬೇಡ ನೀನು ಅಂತ ಸ್ವರಾಜ್ ಅವ್ರ ಅಜ್ಜಿ ಹೇಳ್ತಾ ಇರ್ತಾರೆ. ಹಬ್ಬ ಅಳಿಯ ನೋಡಿದ್ರೆ ಈ ರೀತಿ ನನ್ನ ಮಗಳನ್ನ ಕಷ್ಟದಲ್ಲಿ ಸಿಲ್ಕ್ಸ್ಬಿಟ್ಟು ಅವ್ರ ಮಾತ್ರ ಆರಾಮಾಗಿದ್ದಾರೆ ಅಂತ ಕನಕ ತುಂಬಾ ಬೇಜಾರಾಗಿ ಹೇಳ್ತಾ ಇದ್ದಂಗೆ, ಆ ವಿಚಾರನ ಕೇಳಿಸ್ಕೊಂಡು ಮನೆ ಮಂದಿಯವ್ರಿಗೆಲ್ಲರಿಗೂ ಬೇಜಾರಾಗ್ತಾ ಇರುತ್ತೆ. ಇನ್ನ ಕಲ್ಯಾಣ್ ಅವ್ರು ನೋಡಿದ್ರೆ ನನ್ ಮಗಳಿಗೆ ಯಾವ್ದೇ ರೀತಿ ಕಷ್ಟ ಆಗ್ಬಾರ್ದು ಅಂತ ಅವ್ರ ಆ ರೀತಿ ನೋಡ್ಕೊಳ್ತಿದ್ರೆ, ಇಲ್ದೇರೋ ಬೇಡ್ದಿರೋ ವಿಚಾರಗಳನ್ನೆಲ್ಲ ಮಾತಾಡ್ತಾ ಇದ್ದಾರೆ ಅಂತ ಬೇಜಾರಾಗ್ತಾ ಇರ್ತಾಳೆ ಕನಕ. ಆಗ ಆಂಟಿ ನಾವ್ ಯಾವಾಗಿದ್ರು ನಿಮ್ಗೆ ಆಂಟಿ ಸಪೋರ್ಟ್ ಅಂತ ಕಲ್ಯಾಣ್ ಹೇಳ್ತಾ ಇರ್ತಾನೆ. ಆಗ ಕಲ್ಯಾಣ್ ಅವ್ರೆ, ನೀವ್ ಯಾವ್ದೇ ರೀತಿ ನನ್ಗೆ ಸಪೋರ್ಟ್ ಬೇಡ, ನಿಮ್ ಹೆಂಡತಿಗೆ ನಿಮ್ ಅಮ್ಮನ್ಗೆ ನನ್ ಮಗ್ಳಿಗ್ ಸವಾಸಕ್ ಬರ್ದಿರಂಗ್ ನೋಡ್ಕೊಳ್ಳಿ ಅಷ್ಟೇ ಸಾಕು. ಇನ್ನೊಂದ್ಸತಿ ಏನಾದ್ರೂ ಅನಾಮಿಕಾ ನನ್ ಮಗಳ ಬಗ್ಗೆ ಮಾತಾಡಿದ್ರೆ ನಿಮ್ ಮಕ್ಕನೂ ನೋಡಲ್ಲ ನಾನು. ಆ ರೀತಿ ಅವಳಿಗೆ ನಾನು ಕ್ಲಾಸ್ ತಗೋಬೇಕಾಗುತ್ತೆ ಅಂತ ಈ ಖಂಡಿತವಾಗಿ ಹೇಳಿ ಕನಕಾಲಿಂದ ಹೊರಟಿರ್ತಾಳೆ. ಈ ಕಡೆ ನೋಡಿದ್ರೆ ಕಾವ್ಯ ತುಂಬಾ ಬೇಜಾರಾಗಿ ಯೋಚನೆ ಮಾಡ್ತಾ ಇರ್ತಾಳೆ. ಆಗ ಏನ್ ಕಾವ್ಯ, ಏನ್ ಯೋಚನೆ ಮಾಡ್ತಾ ಇದ್ಯಾ? ಅಪ್ಪು ಬಗ್ಗೆನೇ ಯೋಚನೆ ಮಾಡ್ತಾ ಇದ್ಯಾ ಅಂತ ಅವ್ರ ಅಜ್ಜಿ ಕೇಳ್ತಾ ಇರ್ತಾರೆ. ಹೌದು ಅಜ್ಜಿ, ಅಪ್ಪು ಯಾವತ್ತೂ ತಪ್ಪು ಮಾಡ್ದವಳಲ್ಲ, ತಪ್ಪು ಸಹ ಮಾಡಕ್ ಹೋಗಲ್ಲ. ಅದ್ರಲ್ಲಿ ಕಲ್ಯಾಣ್ ಅವರು ಅವಳಿಗೋಸ್ಕರ ಹೆಲ್ಪ್ ಮಾಡ್ತಾ ಇದ್ರೆ ನಮ್ ಚಿಕ್ಕತ್ತೆ ಅರ್ಥ ಮಾಡ್ಕೊಳ್ತೀರಾ? ಇಲ್ದೇ ಇರೋ ಮಾತನ್ನೆಲ್ಲ ಹೇಳ್ತಾ ಇದ್ದಾರೆ, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಅದೆಲ್ಲ ಬಿಡು, ಈಗ ನೀನ್ ಅನ್ಕೊಂಡಿರೋ ಪ್ಲಾನ್ ಏನಾಯ್ತು? ಹೋಗಿದ್ದ ಸ್ಕೂಲ್ ಹತ್ರ ವೆನೆಲಾ ಅನ್ನೋ ಹುಡ್ಗಿನ ಮೀಟ್ ಆದ ಅಂತ ಕೇಳ್ತಾ ಇರ್ತಾರೆ. ಹೋಗಿದ್ದೆ ಅಜ್ಜಿ, ಅವರು 10-15 ವರ್ಷ ಆಗೋಯ್ತಂತೆ ಆ ಮನೆ ಖಾಲಿ ಮಾಡಿ ಅಂತ ಕಾವ್ಯ ಹೇಳ್ತಿದ್ದೆ. ಮತ್ತೆ ಹೇಗ್ ಹುಡ್ಕೋದು ಅಂತ ಹೇಳ್ತಾ ಇರ್ತಾರೆ. ಆಗ ಕಲ್ಯಾಣ್, ಏನು ಯೋಚನೆ ಮಾಡ್ಬೇಡಿ ಅದ್ಕೆ, ನಾನು ಯಾವಾಗೂ ನಿಮ್ಗೆ ಸಪೋರ್ಟಿವ್ ಆಗಿ ಇರ್ತೀನಿ ಅಂತ ಹೇಳ್ತಾ ಇದ್ದಂಗೆ, ಬೇಡ ಕವಿಯವ್ರೆ, ನನ್ಗೆ ಯಾವ್ದು ಸಪೋರ್ಟಿವ್ ಬೇಡ, ನಾನೇ ನಾನು ನೋಡ್ಕೊಳ್ತೀನಿ. ಯಾಕದ್ಗೆ ಈ ರೀತಿ ಹೇಳ್ತಿದ್ದೀರಾ? ಈಗ ನೀವು ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರು ನಿಮ್ ಕಷ್ಟನೂ ನಾನು ನೋಡ್ಕೊಳ್ಬೇಕಾಗುತ್ತೆ. ನೀವೀಗ ಹೇಗಿದ್ರು ಕಂಪ್ನಿಗೆ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿದ್ದೀರಾ, ಮತ್ತೆ ನೀವು ಇದ್ರಲ್ಲೆಲ್ಲ ಎಂಟ್ರಿ ಫೀಲ್ಡ್ ಕೊಡೋದೆಲ್ಲ ಬೇಡ. ಈಗ ವರ್ಕ್ ಮಾಡ್ಕೊಂತ ಇನ್ನ ಅನಾಮಿಕನ್ ಬಗ್ಗೆ ನೋಡ್ಕೊಳ್ಳಿ ಅಷ್ಟೇ ಸಾಕು ಅಂತ ಹೇಳ್ತಾ ಇರ್ತಾಳೆ. ಆಗ ನೀವೇನು ಯೋಚನೆ ಮಾಡಕ್ ಹೋಗ್ಬೇಡಿ ಕವಿಯವ್ರೆ, ನಾನ್ ನೋಡ್ಕೊಳ್ತೀನಿ ಅಂತ ಹೇಳಿ ಇನ್ನ ಕಲ್ಯಾಣ್ನ ಅಲ್ಲಿಂದ ಕಳ್ಸಿರ್ತಾಳೆ. ನಿನ್ನು ಮತ್ತೆ ನಿನ್ ಬಾಮ ಇದನ್ನ ನೋಡಿದ್ರೆ ನನಗೆ ತುಂಬಾ ಖುಷಿ ಆಗ್ತಿದೆ. ಅತ್ಗೆ ಮತ್ತೆ ಬಾಮ ಇದ್ರ ಭಾವನೆಗಳು ಹೇಗಿದೆ ಅಂತ ನನಗೆ ಗೊತ್ತಾಗ್ತಿದೆ ಅಂತ ಅವ್ರ ಅಜ್ಜಿ ಹೇಳ್ತಿದಂಗೆ, ಆಗ ಈಗ ಏನ್ ಮಾಡೋಣ ಅಂತ ಹೊರಟಿದ್ಯಾ ಕಾವ್ಯ? ಈಗ ವೆನೆಲಾ ಅನ್ನೋ ಹುಡ್ಗಿ ನಿಜವಾಗ್ಲೂ ಇದ್ರೆ ರಾಜ್ಗೆ ಆ ಹುಡ್ಗಿನ ಬಿಟ್ಕೊಟ್ಬಿಟ್ಟು ನೀನ್ ಇಲ್ಲಿಂದ ಹೋಗ್ತೀಯಾ, ನಿನ್ ಸ್ಥಾನನೆಲ್ಲ ಕಳ್ಕೊಳ್ತೀಯಾ ಅಂತ ಅವ್ರ ಅಜ್ಜಿ ಕೇಳ್ತಾ ಇರ್ತಾರೆ. ನೋಡಿದ್ರೆ ಕಾವ್ಯ ತುಂಬಾ ಮೌನವಾಗಿರ್ತಾಳೆ. ಈಗ ಅವ್ರ ಅಜ್ಜಿ ಕೇಳ್ತಾ ಇರೋ ಮಾತಿಗೆ ಕಾವ್ಯ ನಿಜವಾಗ್ಲೂ ಆ ವೆನೆಲನ್ನ ಕರ್ಕೊಬಂದಿ ರಾಜ್ ಹೆಂಡತಿ ಅಂತ ಪ್ರಕಟಿಸ್ತಾಳ. ಈ ಕಡೆ ನೋಡಿದ್ರೆ ಕನಕಾಗೆ ತುಂಬಾ ಬೇಜಾರಾಗಿ ಅಲ್ಲಿಂದ ಹೊರಟಿದ್ದಾಳೆ. ಮತ್ತೆ ಏನಾದ್ರೂ ಅವ್ರ ಮಧ್ಯೆ
ಕನಕ ಮತ್ತೆ ಧನಲಕ್ಷ್ಮಿ ಇಬ್ರು ಮಧ್ಯೆ ಮತ್ತೆ ಏನಾದ್ರೂ ಜಗಳ ಸನ್ನಿವೇಶ ಹುಟ್ಟುತ್ತಾ ನನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.